ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸುಕ್ಷೇತ್ರ ಗೊಬ್ಬರವಾಡಿ ಆರಾಧ್ಯ ದೈವ ಶ್ರೀ ಅನಂತಕೋಟಿ ಅನಂತಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಅನಂತಲಿಂಗೇಶ್ವರರ ಹೊಸ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಬಸವಣ್ಣನವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಅದ್ದೂರಿಯಾಗಿ ಹೋಮ ಹವನ ಮಾಡುವುದರ ಮುಖಾಂತರವಾಗಿ ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆಯಿತು. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಗೊಬ್ಬರವಾಡಿ ಗ್ರಾಮದಲ್ಲಿ ಶ್ರೀ ಅನಂತಕೋಟಿ ಅನಂತಲಿಂಗೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಇಂದು ಗ್ರಾಮದ ದೇವಸ್ಥಾನದಲ್ಲಿ ವಿಶೇಷವಾಗಿ ಅನಂತಕೋಟಿ ಅನಂತಲಿಂಗೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನೆಯನ್ನು ವಿಶೇಷ ಹೋಮ ಹವನಗಳ ಮಾಡುವುದರ ಮುಖಾಂತರವಾಗಿ ಅಭಿಷೇಕ ಮಾಡಿ ಸ್ಥಾಪನೆ ಮಾಡಲಾಗಿದೆ. नमो नमः मंगलार्तिक्य केಳಿಸಬೇಕು. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾ ಕಷ್ಟಪಚ್ಚ ಕಂಠೆ ಅಗಸತ್ ನಾಭೋ ದಕ್ಷಿಣ ಭಾಗವೇ ನಮಃ ಗೆರಗೆ ವಾಮಭಾಗವೇ ನಮಃ ಶಿರಸೆ ನಮಃ ತಲಿಗೆ ಓಂ ಚಮೆ ಸರಶ್ಚಮೆ ಯಜ್ಞವರ್ಗೆ ನಮಶ್ಚ ಯಜ್ಞ ಅಗ್ನಗೆ ನಮಃ ಶಿರಸೆ ನಮಃ. ಎಲ್ಲರ ಭಸ್ಮ ಹಚ್ಕೋಬೇಕು. ಭಸ್ಮ ಹಚ್ಕೊಂಡು ಅಗ್ನಿಯ ಧ್ಯಾನ ಮಾಡಬೇಕು. ಮಂತ್ರ ಮಂತ್ರ ಅನ್ಬೇಕು. ಸ್ಥಾಪನೆಗೂ ಮೊದಲು ಗ್ರಾಮದ ವಿವಿಧ ಮಹಿಳೆಯರು ಮೆರವಣಿಗೆಯಲ್ಲಿ ಭಾಗವಹಿಸಿ ಕುಂಭವನ್ನು ಹೊತ್ತು ಮೆರವಣಿಗೆಯನ್ನು ಮಾಡಿದ್ದಾರೆ. ಮೆರವಣಿಗೆ ಮೂಲಕ ಮೂರ್ತಿಯನ್ನು ಗ್ರಾಮದ ಅನಂತಲಿಂಗೇಶ್ವರ ದೇವಸ್ಥಾನಕ್ಕೆ ತರಲಾಗಿದೆ.
ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವಿಕಾಸ್ ಕಣಜಿ, ಮೇಘರಾಜ್ ಪಾಟೀಲ್, ಗುರಯ್ಯ ಮಠಪತಿ, ಮೋನಪ್ಪ ಪಂಚಾಳ್, ಸಚಿನ್ ಸರಡ್ಗಿ, ಪ್ರಕಾಶ್ ಗುರುಸ್ಥಲಮಠ, ರೇವಣಸಿದ್ದಯ್ಯ ರಟ್ಕಲ್, ಮಚ್ಚೇಂದ್ರನಾಥ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಮಲಾಪುರ್.